ಒಂದು ಅವರೇಜ್ ಮರಿ ಏನ್ ರೇಟಿಗೆ ಮಾರ್ತೀರಾ ಸರ್ 13.5 ಒಳ್ಳೆ ಬಕ್ರಿ ಆ ಟೈಮಲ್ಲಿ ಬಂದ್ರೆ 13.5 ಹೋಗುತ್ತೆ ಸರ್. ಬಕ್ರಿ ಅನ್ ಸೀಸನ್ ಇಲ್ಲ ಅಂದ್ರೆ 12.5 13,000 ಮಾಡ್ಕೊಂಡ್ರೆ ಇವೆಲ್ಲ ಎಷ್ಟು ತಿಂಗಳು ಮರಿ ಇವು? ಇವು 3.5 ತಿಂಗಳು ಸರ್ ಅಷ್ಟೇ ಸರ್. ಇವು 3.5 ತಿಂಗಳು ಮರಿನಾ? ಆತ್ಮೀಯ ಬಂಧು ಮಿತ್ರರಿಗೆ ನಮಸ್ಕಾರ. ನಾವಿವತ್ತು ಚಿತ್ರದುರ್ಗದಲ್ಲಿ ಇದೀವಿ. ಇಲ್ಲಿ ಚಿತ್ರದುರ್ಗದಲ್ಲಿ A1 ಗೋಟ್ ಅಂಡ್ ಶಿಪ್ ಫಾರ್ಮ್ ಅಂತ ಹೊಸ್ತಾ ಮಾಡಿದ್ದಾರೆ. ಇವ್ರ ಹತ್ರ ಕುರಿಗಳು ಸಿಗ್ತವೆ. ಏನಾನ ಕಾಂಟ್ಯಾಕ್ಟ್ ಮಾಡ್ಕೋಬೇಕಂದ್ರೆ ಚಿತ್ರದುರ್ಗ ಸುತ್ತಮುತ್ತ ಇರೋರು ಮತ್ತೆ ಹೊರಗಡೆಯಿಂದ ಬಹಳಷ್ಟು ಜನ ಫೋನ್ ಮಾಡ್ತಿರ್ತಾರ, ಸರ್ ನಾವು ಮರಿ ಎಲ್ಲಿ ತಗೋಣ ಏನು ಅಂತ. ಆಮೇಲೆ ಮರಿ ಕೊಡಿಸ್ತೀರಾ ಅಂತ ನೀವು ನನ್ನನ್ನು ಕೇಳ್ತಿರ್ತೀರಾ. ಇವರು ನಿಮಗೆ ಮಾರ್ಕೆಟ್ ಅಲ್ಲಿ ಮರಿನೂ ಕೊಡಿಸ್ತಾರಂತೆ. ಸದ್ಯಕ್ಕೆ ಈಗ ಚಿತ್ರದುರ್ಗ ಹಿರಿಯೂರು ಮಾರ್ಕೆಟ್ ಅಲ್ಲಿ ನಿಮಗೆ ಬೇಕಾದ ಮರಿಗಳನ್ನ ಕೊಡಿಸ್ತಾರಂತೆ. ನೀವು ಇವರಿಗೆ ಮಾರ್ಕೆಟ್ ಇನ್ನು 2 ದಿವಸ ಐತೆ ನನಗೆ ಫೋನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡ್ಕೊಳ್ರಿ. ಇವ್ರ ನಂಬರು, ಇವ್ರ ಪ್ರತಿಯೊಂದು ವಿಳಾಸ ಕೊಟ್ಟಿರ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಈ ಶೆಡ್ಡಿನ ಬಗ್ಗೆ ಪ್ರತಿಯೊಂದು ತಿಳಿಸ್ಕೊಡಿ. ಸರ್ ನಮಸ್ತೆ. ನಮಸ್ತೆ, ಹೇಳಿ ಸರ್. ಸರ್ ಒಂದ್ ಸ್ವಲ್ಪ ನಿಮ್ ಕಿರು ಪರಿಚಯ ಮಾಡ್ಕೊಡ್ತೀರಾ? ಸರ್ ನಮ್ದು ಚಿತ್ರದುರ್ಗ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ನನ್ನ ಹೆಸರು ಅಂಬರೀಶ್ ಅಂತ. 3-4 ವರ್ಷದಿಂದ ಮನೆಯಲ್ಲೇ ಸಾಕಿ ಇವಾಗ ಒಂದು ದೊಡ್ಡದಾಗಿ ಶೆಡ್ ಮಾಡಿದೀವಿ. ಸರ್ ಮನೆಯಲ್ಲಿ ಎಲ್ಲ ಎಷ್ಟು ಸಾಕ್ತಿದ್ರಿ? 1ರಿಂದ ಸ್ಟಾರ್ಟ್ ಮಾಡಿ 10ರವರೆಗೂ ಮನೆಯಲ್ಲೇ ಸಾಕಿದ್ವಿ. ಸ್ಟಾರ್ಟಿಂಗ್ 1ರಿಂದ ಸ್ಟಾರ್ಟ್ ಮಾಡಿ ಮನೇಲಿ 10 ಸಾಕಿದ್ರಿ. ಅಲ್ಲಿ ಒಳ್ಳೆ ಲಾಭ ಆಯ್ತು. ಅದನ್ನ ನೋಡ್ಕೊಂಡು ಇವಾಗ ಒಂದು ದೊಡ್ಡದಾಗಿ ಮಾಡಿದೀವಿ. ಒಂದು 200 ಇಡಿಸ್ದಂಗೆ ಸ್ವಲ್ಪ ದೊಡ್ಡದಾಗೆ ಮಾಡ್ಬೇಕಂತ ಪ್ಲಾನ್ ಮಾಡ್ಕೊಂಡು ಇದ್ರಲ್ಲಿ ಲಾಭ ಇದೆ, ಅದಕ್ಕೋಸ್ಕರ ಮಾಡಿದೀವಿ. ಈಗ ಲಾಭ ಇದೆ ಅಂತ ಹೆಂಗ್ ಹೇಳ್ತೀರಾ ಸರ್? ಸರ್ ಇವಾಗ ಇದರಲ್ಲಿ ನಾವು ಸಾಕಿರ್ತೀವಿ 2 ವಾರದಿಂದ 3 ತಿಂಗಳು. ಮಿನಿಮಮ್ ತಿಂಗಳಿಗೆ 1,300ರಿಂದ 1,000ವರೆಗೂ ಲಾಭ ಬರುತ್ತೆ ಒಂದು ಕಟ್ಲಿಯಿಂದ. ನಾವು ಚೆನ್ನಾಗಿ ಅದಕ್ಕೆ ಎಫೆಕ್ಟ್ ಹಾಕಿ ಚೆನ್ನಾಗಿ ಸಾಕಿದ್ರೆ, ಒಳ್ಳೆ ಗ್ರೋತ್ ಆಗಿ ಸಾಕಿದ್ರೆ ಮರಿಗಳು ಲಾಭ ಬಂದೇ ಬರುತ್ತೆ ಸರ್. 3 ತಿಂಗಳು ಮರಿ ಸಾಕಿದ್ರೆ ಸರ್ ಎಷ್ಟು ಲಾಭ ತೆಗಿಬಹುದು ಒಂದ್ ಮರಿಗೆ? ಸರ್ ನಾವು ನಮ್ಮಲ್ಲಿ ಮಿನಿಮಮ್ ತಿಂಗಳಿಗೆ 1,300ರಿಂದ 1,000ವರೆಗೂ ಲಾಭ ಬಂದೇ ಬರುತ್ತೆ ಸರ್. 1,200 ರೂಪಾಯಿಂದ 1,000 ರೂಪಾಯಿ ಲಾಭ ಬಂದೇ ಬರುತ್ತೆ ಒಂದ್ ಮರಿಯಿಂದ. ಫುಡ್ ಇಂದ ಎಲ್ಲ ತೆಗ್ದು? ಸರ್ ಫುಡ್ ಇಂದೆಲ್ಲ 300 ರೂಪಾಯಿ ತೆಗೆದ್ರೆ 1,000 ರೂಪಾಯಿ ಉಳಿದೆ ಸರ್. ಈಗ ನೀವು ಮನೆ ಹತ್ರ ಸಾಕ್ಬೇಕಾದ್ರೆ ಎಷ್ಟು ತಿಂಗಳು ಮರಿ ಆರ್ಸ್ಕೊಂತಿದ್ರಿ? ನಾವು 3-3.5 ತಿಂಗಳಿಂದ ತರ್ತೀವಿ ಸರ್. ಇಲ್ಲಿ ತಂದಾಗ ಅದೇ ಸರ್ 3-3.5 ತಿಂಗಳಿಂದ ತರಾದ ಮರಿಗಳು. ಆಮೇಲೆ 3 ತಿಂಗಳು ಸಾಕ್ತಿವಿ ಸರ್. 3 ತಿಂಗಳು ಸಾಕಿ ಕೊಟ್ಬಿಡ್ತೀವಿ ಸರ್. 3 ತಿಂಗಳು ಸಾಕು ಕೊಟ್ಬಿಡ್ತೀವಿ ಸರ್. ಒಂದು ಅವರೇಜ್ ಮರಿ ಏನ್ ರೇಟಿಗೆ ಮಾರ್ತೀರಾ? ಸರ್ 13.5 ಒಳ್ಳೆ ಬಕ್ರಿ ಆ ಟೈಮಲ್ಲಿ ಬಂದ್ರೆ 13,000 ಹೋಗುತ್ತೆ ಸರ್. ಬಕ್ರಿ ಅನ್ ಸೀಸನ್ ಇಲ್ಲ ಅಂದ್ರೆ 12.5 13,000ವರೆಗೂ ಹೋಗ್ತಾರೆ ಸರ್. ನಾವು ಸಾಕಿರ್ತೀವಲ್ಲ ಸರ್, ನಾವು ಒಳ್ಳೆ ಗ್ರೋತ್ ಆಗಿ ಸಾಕಿದ್ರೆ ಮರಿಗಳು ಆ ರೇಟಿಗೆ ಹೋಗುತ್ತೆ ಸರ್. ಅಂದ್ರೆ ನಿಮ್ ಪ್ರಕಾರ ಹಬ್ಬದ ಟೈಮ್ಗಳ ಆದ್ರೆ 1,000 1,000 ರೇಸ್ ಆಗುತ್ತೆ ಸರ್. ಇಲ್ಲ ಅಂದ್ರೆ 1,000 1,500 ಕಮ್ಮಿ ಆಗುತ್ತೆ ಸರ್. ಸರ್ ಈಗ ಕುರಿ ಸಾಕಾಣಿಕೆ ಮಾಡಕ್ಕೆ ಮನೆ ಹತ್ರ ಸಾಕಿದ್ರಲ್ಲ ಸರ್, ಈಗ ಇಲ್ಲಿ ಬಂದು ಎಷ್ಟನೇ ಬ್ಯಾಚ್ ಇದು? ಅಲ್ಲಿ ಮನೆ ಇತ್ತಾಗೆಲ್ಲ 3 ಬ್ಯಾಚ್ ಮಾಡಿದ್ದೆ ಸರ್, ತಾತ ಅಂತ. ಇಲ್ಲಿ ಬಂದು ಇವಾಗ ಒಂದು 100 ಸ್ಟಾರ್ಟಿಂಗ್, ಇವಾಗ 100 ಹಾಕ್ಸ್ಬೇಕಂತ ಹಂಗೆ ಪ್ರತಿ ವಾರನೂ ತಂದು ಹಾಕ್ತಿದ್ದೀನಿ ಸರ್. ಒಳ್ಳೆ ಗಟ್ಟಿ ಮರಿ, ಸೆಲೆಕ್ಷನ್ ಮರಿ ತರ್ತಿದ್ದೀನಿ ಸರ್. ನೋಡಿ ಸರ್, ಸೆಲೆಕ್ಷನ್ ಮರಿ ಎಲ್ಲ ಯಾವ ತರ ಇದೆ. ಅಂದ್ರೆ ಇವು ಈಗ ಆಯ್ಕೆ ಮಾಡ್ಕೊಂಡ್ರೆ ಇವೆಲ್ಲ ಎಷ್ಟು ತಿಂಗಳು ಮರಿ ಇವು? ಇವು 3-3.5 ತಿಂಗಳು ಸರ್ ಅಷ್ಟೇ ಸರ್. ಇವು 3-3.5 ತಿಂಗಳು ಮರಿನಾ? ಅಷ್ಟೇ ಸರ್. ಎಷ್ಟು ಮರಿ ತಂದ್ರಿ ಸರ್? ಸ್ಟಾರ್ಟಿಂಗು ಇವಾಗ 21 ಮರಿ ತಂದಿದ್ದೀವಿ ಸರ್. 21 ಮರಿ ತಂದಿದ್ದೀರಾ? ಮುಂದಿನ ವಾರ 10 ವಾರ ಹಂಗೆಲ್ಲ ಇನ್ನೊಂದು ತಿಂಗಳೊಳಗೆ ಒಂದ್ ಸ್ವಲ್ಪ ಇದು ಸುಡ್ರಗಾಲಲ್ಲ ಸರ್, ಸ್ವಲ್ಪ ಮರಿ ಒಂದ್ ಸ್ವಲ್ಪ ರೋಗ ಬಾಧೆ ಬಹಳ ಇದೆ, ಅದಕ್ಕೆ ಒಂದ್ ತಿಂಗಳ ಲೇಟ್ ಆಗ್ತಾರನ ಅಂತ. ಅಂದ್ರೆ ಈಗ ಇದು ನಿಮ್ ಶೆಡ್ಡಿಗೆ ಫಸ್ಟ್ನೇ ಬ್ಯಾಚ್ ಇದು? ಶೆಡ್ಡಿಗೆ ಫಸ್ಟ್ನೇ ಬ್ಯಾಚ್ ಸರ್. ಇನ್ನ ಫಸ್ಟ್ನೇ ಬ್ಯಾಚ್? ಶೆಡ್ಡಿಗೆ ಫಸ್ಟ್ನೇ ಬ್ಯಾಚ್ ಸರ್. ಸರ್ ಈಗ ಇಷ್ಟು ಮರಿಗಳನ್ನ ಒಬ್ರು ತಗೆ ಆಯ್ಕೆ ಮಾಡ್ಕೊಂಡ್ರೆ ಬೇರೆ ಬೇರೆ ತಗ? ಸರ್ ಒಬ್ರು ತಗ ಮಾತ್ರ ಒಂದು 16 ಒಂದು ಲಾಟಲ್ ತಗೊಂಡ್ವಿ. ಇನ್ನೊಂದು ನಮ್ ಸೆಲೆಕ್ಷನ್ ಮರಿ ತಗೊಂಡು ಮಾಡ್ಕೊಂಡ್ವಿ. ನಿಮ್ ಸೆಲೆಕ್ಷನ್ ಮರಿ ತಗೊಂಡು ಮಾಡ್ಕೊಂಡ್ರ ಆರಿಸ್ತೀವಿ ಸರ್. ಸರ್ ಹೆಂಗಿರುತ್ತೆ ಮಾರ್ಕೆಟ್ ನಾಗ ಆಯ್ಕೆ ಮಾಡ್ಕೋಬೇಕಾರೆ? ಇರುತ್ತೆ ಸರ್, ನಮ್ಮ ಮೈಂಡ್ ಸೆಟ್ ಅಲ್ಲಿ ನಾವು ಈ ತರ ಮರಿಗಳು ಬೇಕಂದ್ರೆ ಆ ಮೈಂಡ್ ಸೆಟ್ ಅಲ್ಲಿ ನಾವು ಹೋಗಿರ್ತೀವಿ. ಆ ಮೈಂಡ್ ಸೆಟ್ ಅಲ್ಲಿ ಮರಿಗಳು ನಮಗೆ ಸೆಲೆಕ್ಷನ್ ಮರಿ ಸಿಕ್ಕರೆ ಹಾಕಂತೀವಿ ಸರ್, ಇಲ್ಲಾಂದ್ರೆ ವಾಪಸ್ ಬರ್ತೀವಿ ಸರ್. ವಾಪಸ್ ಬರ್ತೀವಿ ಸರ್. ಬ್ಲಾಕ್ ಮತ್ತೆ ಕೆಂದ ವೈಟ್ ಪಟ್ಟಿ ತಂದಿದ್ರೆ ಇದು ನಾಟಿನ? ಇವು ನಾಟಿ ಸರ್, ಲೋಕಲ್ ನಾಟಿನೇ ಸರ್, ಲೋಕಲ್ ನಾಟಿನೇ ಇವು. ನಾವು ಲಾಟಿ ಮರಿಗಳೇ ಸಾಕೋದು. ಈಗ ನಿಮ್ಮ ಶೆಡ್ ಅಲ್ಲಿ ಎಷ್ಟು ಮರಿ ಸಾಕ್ಬೋದು ಅಂದ್ರೆ? ನಮ್ದು ಶೆಡ್ ಅಲ್ಲಿ 200 ಮರಿವರೆಗೂ ಸಾಕ್ಬೋದು ಸರ್. ಹಿಂಗೆ ಕೂಡಣೆ ಸಿಸ್ಟಮ್ ಅಲ್ಲಿ ಕಟ್ಟಾಕ್ ಮೇಯಿಸ್ತೀವಿ ಅಂದ್ರೆ ಒಂದು 150 ಮರಿ ಸರ್. ಈಗ 150 ಮರಿನೂ ಫುಲ್ ಮಾಡ್ತೀರಾ? ಹೌದು ಸರ್, ಇವಾಗ ಸದ್ಯಕ್ಕೆ 100 ಮರಿ ಮಾಡ್ತೀವಿ ಸರ್. ಆಮೇಲೆ ಒಂದು 3 ತಿಂಗಳು ಆದ್ಮೇಲೆ ಎಲ್ಲ ಫುಲ್ ಮಾಡ್ಬೇಕು. ಈಗ ನಮ್ ಸಬ್ಸ್ಕ್ರೈಬರ್ ನೀವು ಮರಿ ಕೊಡಿಸ್ತೀನಿ ಅಂತ ಹೇಳ್ತೀರಾ ಅಥವಾ ಶೆಡ್ ಅಲ್ಲಿ ಇದ್ರು ಮರಿನೂ ಕೊಡ್ತೀರಾ? ಈಗ ಯಾವಾಗಿಂದ ಸ್ಟಾರ್ಟ್ ಮಾಡ್ತೀರಾ ಮರಿ ಕೊಡೋದು ಕೊಡ್ಸೋದು ಎಲ್ಲ? ಕೊಡ್ಸೋದಾದ್ರೆ ಅವ್ರು ಕಾಲ್ ಮಾಡಿದ್ರೆ ಮಾರ್ಕೆಟ್ ಅಲ್ಲೇ ಕೊಡಿಸ್ತೀನಿ ಸರ್, ಒಳ್ಳೊಳ್ಳೆ ಸೆಲೆಕ್ಷನ್ ಮರಿ, ನಾಟಿ ಮರಿಗಳು. ಇಲ್ಲಿ ನಮ್ಮ ಹತ್ರ ಬೇಕಂದ್ರೆ ಇನ್ನೊಂದು 2 ತಿಂಗಳಿಂದ ಎಲ್ಲಾ ಮರಿಗಳು ಸಿಗುತ್ತೆ ಸರ್. ಸಿಗುತ್ತೆ? ಹಂಗೆ ನಿಮ್ ಕಾಂಟ್ಯಾಕ್ಟ್ ನಂಬರ್ ಹೇಳಿರಿ. 9008656979.
ಸರ್ ಈಗ ಇಷ್ಟು ದೊಡ್ಡದಾಗೆ ಈಗ ಶೆಡ್ ಎಲ್ಲ ಮಾಡ್ಕೊಂಡು ಹಾ ಸರ್. ಈ ಕುರಿ ಸಾಕಾಣಿಕೆ ಮಾಡ್ಬೇಕು ಅಂದ್ರೆ ಲಾಭ ಇರೋದಕ್ಕೆ ಮಾಡ್ತಿದ್ದೀರಿ. ಹಾ ಸರ್, ಲಾಭ ಇರೋದಕ್ಕೆ ಸರ್ ಈಗ ಲಾಭ ಸ್ಟಾರ್ಟಿಂಗ್ ಕಂಡ್ಕೊಂಡಿರ. ಹಾ ಸರ್, ಕಂಡ್ಕೊಂಡಿದೀವಿ ಸರ್ ಲಾಭ. ಅದೇ ಮನೆ ಹತ್ರ ಒಂದೊಂದ್ ಸಾಕಿದ್ರಲ್ಲ, 1 ರಿಂದ 5 ಒಂದು ಫಸ್ಟ್ನೇ ಸತಿ ಒಂದ್ ತಂದಿವಿ ಸರ್. ಆಮೇಲೆ 5, 10 ಆಮೇಲೆ 20ವರೆಗೂ ಅಲ್ಲೇ ಮಾಡಿದ್ವಿ ಸರ್. ಅದೊಂದ್ ಸ್ವಲ್ಪ ಶೆಡ್ ಮನೆ ತಗಲ್ಲ ಸಿಟಿಯಲ್ಲಿ, ಇವಾಗ ಅದಕ್ಕೆ ಹೊರಗಡೆ ದೊಡ್ಡದಾಗಿ ಶೆಡ್ ಮಾಡಿ ಲಾಭ ಆಯ್ತಲ್ಲ ಸರ್. ಅದಕ್ಕೋಸ್ಕರ ಲಾಭ ಇದೆ ಸರ್, ಸ್ವಲ್ಪ ಕಷ್ಟ ಪಡ್ಬೇಕಷ್ಟೇ. ಈ ಟೋಟಲ್ ಈ ಶೆಡ್ಡಿಗೆ ಬಂಡವಾಳ ಎಷ್ಟು ಹಾಕಿದ್ರಿ ಸರ್? ಇದು ಒಂದು 8 ಲಕ್ಷ ಆಗಿದೆ ಸರ್. 8 ಲಕ್ಷ ಆಗಿದೆ. ಬರೀ ಶೆಡ್ಡಿಗೆ ಅಷ್ಟೇನೆ 8 ಲಕ್ಷನಾ ಅಥವಾ ಶೆಡ್ಡಿಗೆ ಅಷ್ಟೇ ಸರ್? ಎಲ್ಲ ರೂಮ್ ಫೆಸಿಲಿಟಿ ಎಲ್ಲ ಫೆಸಿಲಿಟಿ. ಇದು ಶೆಡ್ ಎಷ್ಟು ಅಡಿ ಉದ್ದ ಇದೆ? 80 ಅಡಿ ಉದ್ದ, 30 ಅಡಿ ಅಗಲ ಸರ್. 80 ಅಡಿ ಉದ್ದ, 30 ಅಡಿ ಅಗಲ ಸರ್. ಅಂದ್ರೆ ಸರ್ ಈ ಶೆಡ್ ಎಲ್ಲ ಮಾಡಕ್ ಉಂಡಾಗುತ್ತಿ ಕೊಟ್ಟಿದ್ರ ಅಥವಾ ಇಲ್ಲ, ನಾವೇ ಮಾಡಿದ್ವಿ ಸರ್. ಎಲ್ಲ ನೀವೇ ಮಾಡಿದ್ವಿ ಸರ್. ನೀವು ಮಾಡಿರೋದಕ್ಕೆ 8 ಲಕ್ಷ ಖರ್ಚಾಗಿದೆ. ಅಕಸ್ಮಾತ್ ಬೇರೆಯವ್ರಿಗೆ ಕೊಟ್ಟಿದ್ರೆ ಅದೇ 1 ಲಕ್ಷ ಜಾಸ್ತಿ ಆಗೋದು, 1-1.5 ಲಕ್ಷ ಜಾಸ್ತಿ ಆಗೋದು ಸರ್. ಬೇರೆಯವ್ರನ್ನೆಲ್ಲ ವಿಚಾರಿಸಿದ್ರ ಅವಾಗ? ಹೌದು ಸರ್, ವಿಚಾರಿಸಿದ್ವಿ. ಎಲ್ಲ ಅದೇ ಸರ್ ಆ ರೇಟಿಗೆ. ಇನ್ನು ನಾವೇ ಮನೆ ಮನುಷ್ಯರೆಲ್ಲ ಮಾಡಿದ್ವಿ. ಅಂದ್ರೆ ಇದಕ್ಕೆ ವೆಲ್ಡಿಂಗ್ ಎಲ್ಲ ನೀವೇ ಮಾಡಿ? ಇಲ್ಲ ಸರ್, ಇದು ಕರೆಸಿದ್ರಿ. ವೆಲ್ಡಿಂಗ್ ಮಾಡೋರು ಮಾತ್ರ, ವೆಲ್ಡಿಂಗ್ ಮಾತ್ರ ಕಟ್ಟಿದ್ದೆಲ್ಲ ನಾವೇ ಸರ್. ನೀವೇ ರೂಮು ಎಲ್ಲ ನಾವೇ. ಅಂದ್ರೆ ಈಗ ಫ್ಲೋರಿಂಗ್ ಎಲ್ಲ ನೀವೇ? ನಾವೇ ಸರ್, ಫ್ಲೋರಿಂಗ್ ಆಮೇಲೆ ಇದೆಲ್ಲ ಸಿಸ್ಟಮ್. ವೆಲ್ಡಿಂಗ್ ಮಾತ್ರ ವೆಲ್ಡಿಂಗ್ ಕೆಲಸದವ್ರು ಒಬ್ರೇ ಸರ್. ಈ ಫ್ಲೋರಿಂಗ್ ಎಲ್ಲ ಮಾಡೋದು ಐಡಿಯಾ ಇತ್ತ ನಿಮ್ಗೆ? ಸರ್ ಹ್ಞೂ ಸರ್, ಎಲ್ಲ ನಾವು ಅಪ್ಪಾಜಿ ಕಾಂಟ್ರಾಕ್ಟ್ ಎಲ್ಲ ಮಾಡ್ಸಾರಲ್ಲ. ಅಂದ್ರೆ ನಿಮ್ ತಂದೆ ಗಾರೆ ಕೆಲಸ, ಕಾಂಟ್ರಾಕ್ಟ್ ಕೆಲಸ ಮಾಡಿಸ್ತಿದ್ವಿ. ಹಂಗಾಗಿ ಒಂದ್ ಸ್ವಲ್ಪ ಐಡಿಯಾ ಇದೆ. ಮತ್ತೆ ಈಗ ಇದಕ್ಕೆ ನೀವು ಉಳ್ಕೊಳಕ್ಕೆಲ್ಲ ಏನೇನ್ ಮಾಡಿಸ್ಕೊಂಡಿದ್ದೀರಾ? ಸರ್ ರೂಮ್ ಮಾಡಿಸಿದ್ವಿ ಸರ್. ಇದೊಂದು ರೂಮ್, ಅಡಿಗೆ ರೂಮ್ ಮಾಡಿಸಿದೀವಿ. ಒಂದು ಹಾಲ್ ಮಾಡಿಸಿದೀವಿ, ಒಂದು ಅಡಿಗೆ ರೂಮ್ ಮಾಡಿಸಿದ್ವಿ. ಇದು ಒಂದು ಅಡಿಗೆ ರೂಮ್ ಮಾಡಿಸಿರಾ? ಅಡಿಗೆ ರೂಮ್ ಮಾಡಿಸಿದ್ವಿ ಸರ್. ಎಷ್ಟು ಬರ್ಬೋದು ಇದು ಅಡಿಗೆ ರೂಮ್ ಅಗಲ? 10 ಅಡಿ ಬರುತ್ತೆ. ಇದೊಂದು 10 ಅಡಿ ಅಗಲ, ಉದ್ದ 30 ಅಡಿ ಬರುತ್ತೆ ಸರ್. ಇದೊಂದು ರೂಮ್ ಹಾಲ್ ಸರ್. ಯಾರನ್ನ ಉಳ್ಕೊಳಕ್ಕೆ, ಮೇವು ಸ್ಟಾಕ್ ಮಾಡ್ಕೊಳಕ್ಕೆ ಎಲ್ಲ, ಫುಡ್. ಇದು ವಾಶ್ರೂಮ್ ಸರ್. ಇದು ವಾಶ್ರೂಮ್ ಹೊರಗಡೆ ಎಲ್ಲಿ ಹೋಗಿಲ್ದಂಗೆ ಇಲ್ಲೇ ವಾಶ್ರೂಮ್, ಸ್ನಾನ ಮಾಡಕ್ಕೂ ಟಾಯ್ಲೆಟಿಗೆ ಹೋಗೋದು ಸರ್. ಸರ್ ಏನು ಫ್ಲೋರಿಂಗ್ ಮಾಡ್ಸಿದಿರಲ್ಲ, ಮರಿಗಳಿಗೆ ಕಾಲ್ ನೋವು ಬರೋದು, ಗಂಟಾಗೋದು, ಆತರ ಎಲ್ಲ ಕಾಯಿಲೆ ಬರೋದು ಆತರ ಏನಿಲ್ಲ ಸರ್. ಮರಿನೂ ಸ್ವಲ್ಪ ಗ್ರೋತ್ ಆಗಿ ಬೇಗ ಬರುತ್ತೆ. ನೆಲದಲ್ಲಿ ಓಡಾಡ್ತಾ ಇರುತ್ತಲ್ಲ, ಗ್ರೋತ್ ಬೇಗ ಬರುತ್ತೆ ಸರ್. ಗ್ರೋತ್ ಬೇಗ ಬರುತ್ತೆ, ಚೆನ್ನಾಗಿ ಬರುತ್ತೆ ಸರ್. ಅಂದ್ರೆ ನೆಲದಲ್ಲೇ ಸಾಕಷ್ಟು ಚೆನ್ನಾಗಿದೆ ಸರ್. ನಾವು ಆದಷ್ಟು ಎಲ್ಲ ನಾವು ಒಂದ್ 5-6 ಜನ ಹತ್ರ ಕೇಳಿದ್ವಲ್ಲ, ನೆಲದಲ್ಲೇ ಚೆನ್ನಾಗಿ ಬರುತ್ತಿದೆ ಅಂತ ಹೇಳಿದ್ರು ಸರ್. ಈಗ ಡೈಲಿ ಕ್ಲೀನಿಂಗ್ ಇರುತ್ತೆ? ಹಾ ಸರ್, ಬೆಳಿಗ್ಗೆ ಸಂಜೆ ಮಾಡ್ತೀವಿ ಸರ್. ಕ್ಲೀನ್ ಇದ್ದಷ್ಟು ಚೆನ್ನಾಗಿ ಸರ್. ಕ್ಲೀನ್ ಇದ್ದಷ್ಟು ಚೆನ್ನಾಗಿ ಬರುತ್ತೆ ಸರ್. ಬೆಳಿಗ್ಗೆ ಸಾಯಂಕಾಲ ಕ್ಲೀನ್ ಮಾಡ್ತೀರಾ ಅಥವಾ ನೀರ್ ಹಾಕಿ ತೊಳಿತೀರಾ? ಇಲ್ಲ ಸರ್, ಕ್ಲೀನ್ ಮಾಡ್ತೀವಿ ಸರ್. ನಮಗೆ ಗೊಬ್ಬರ ಬೇಕು ಸರ್. ಗೊಬ್ಬರ ಬೇಕು ಸರ್. ಹಂಗಾಗಿ ಎಲ್ಲ ಪರ್ಕೆಯಲ್ಲಿ ಹೊಡೆದ್ ಬಿಡ್ತೀರಾ? ಹಾ ಸರ್, ಎಲ್ಲ ನೀಟೆಲ್ಲ ಕ್ಲೀನ್ ಮಾಡಿ ಮರಿ ನೀಟ್ ಇದ್ದಂಗೆಲ್ಲ ಚೆನ್ನಾಗಿ ಸರ್. ಮರಿಗಳು ಕ್ವಾಲಿಟಿ ನೀಟ್ ಇದೆ. ಈ ಒಂದ್ ಲೈನ್ ಅಲ್ಲಿ ಕುರಿ ಎಷ್ಟು ಕಟ್ಬೋದು ಸರ್? ಈ ಲೈನ್ ಅಲ್ಲಿ 25 ಕಟ್ಬೋದು ಸರ್. ಈ ಲೈನ್ ಅಲ್ಲಿ 25 ಅಂದ್ರೆ ಒಂದ್ ಸೈಡ್ 25, ಇನ್ನೊಂದ್ ಸೈಡ್ 25, 50, ಅತ್ಲಾಗ 25, 75 ಆಯ್ತು. ಇತ್ಲಾಗ 25 ಮತ್ತೆ ಅತ್ಲಾಗಿ ಇಲ್ಲಲ್ಲ, ಮಾಡ್ಸಿಲ್ಲ. ಅತ್ಲಾಗ ಮಾಡ್ಸಿಲ್ಲ ಸರ್. ಅವೇನ್ ಸಣ್ಣ ಮರಿಗಳು ನಡೀತಾವ ಅಂತ ಬಿಟ್ಬಿಡ್ಬೋದಂತ ಹಂಗೆ ಒಟ್ಟು 200ಕ್ಕೆ ಮಾಡ್ಸಿದೀವಿ ಸರ್. ಶೆಡ್ 200ಕ್ಕೆ ಮಾಡ್ಸಿ ಎಲ್ಲ ಫ್ರೀಯಾಗಿ ನಿಂತ್ಕೊಂತ? ಫ್ರೀಯಾಗಿ ನಿಂತ್ಕೊಂಡು ಕಟ್ ಸಿಸ್ಟಮ್ ಮಾಡಿದ್ರೆ ಒಂದು 150 ಕಟ್ತೀವಿ. ನಿಮ್ ಪ್ಲಾನ್ ಏನಿದೆ ಈಗ? ಏನಿಲ್ಲ ಸರ್, ಅದೇ ಇವಾಗ ನಮ್ದೇನು 3 ತಿಂಗಳು ಪ್ರಪೋಸ್ ಮಾಡೋ ಹಬ್ಬಗಳು, ಅಂದ್ರೆ ಫಂಕ್ಷನ್ಗಳಿಗೆ ಮರಿಗಳು ಸಿಗ್ತಾವ ಸಿಗ್ತಾವೆ. ಶೆಡ್ ಅಲ್ಲಿ ಮರಿಗಳು ಯಾರಿಗಾನ ಬೇಕಂದ್ರೆ ಇನ್ನೇ 2 ತಿಂಗಳು ವೇಟ್ ಮಾಡ್ಬೇಕು. ವೇಟ್ ಮಾಡ್ಬೇಕು ಸರ್. ಇಲ್ಲ ಬೇಕು ನಮಗೆ ಅರ್ಜೆಂಟ್ ಅಂದ್ರೆ ಸಂತೆಯಲ್ಲಿ ಕೊಡಿಸ್ತೀನಿ ಸರ್. ಸಂತೆಯಲ್ಲಿ ಕೊಡಿಸ್ತೀರಾ? ಹಾ ಸರ್. ಅದೇ ಹೇಳ್ದಂಗೆ ಯಾವ್ಯಾವ ಸಂತೆ ಕೊಡಿಸ್ತೀರಾ? ಚಿತ್ರದುರ್ಗ ಸಂತೆ, ಇದು ಲೋಕಲ್ ಆಗಿ ಕೊಡಿಸ್ತೀನಿ. ಬೇಡ ಒಳ್ಳೆ ಕುಂಕನಪಾಳ್ಯ ಆ ಸಂತೆಗೆ ಬೇಕಾದ್ರು ಕರ್ಕೊಂಡು ಹೋಗಿ ಎಲ್ಲ ಕೊಡಿಸ್ತೀವಿ. ಒಳ್ಳೆ ಸೆಲೆಕ್ಷನ್ ಮರಿ ಕೊಡಿಸ್ತೀವಿ ಸರ್. ಈಗ ಅಕಸ್ಮಾತ್ ಜನಗಳಿಗೆ ಮರಿ ಹೆಂಗ್ ಸೆಲೆಕ್ಷನ್ ಮಾಡಿಸ್ಕೊಡ್ತೀರಾ ಸರ್? ಒಳ್ಳೆ ಕ್ವಾಲಿಟಿ ಮರಿ ತೋರಿಸ್ಕೊಡ್ತೀವಿ ಸರ್. ಲಾಂಗು ಬೀಸು ಮರಿ, ಒಳ್ಳೆ ಲೆಂತ್ ಇರೋ ಮರಿಗಳನ್ನ, ಒಳ್ಳೆ ಗಟ್ಟಿ ಮರಿ, ಮೇನ್ ಗಟ್ಟಿ ಇರ್ಬೇಕು ಮರಿ. ನೋಡಿ ಸರ್, ಕ್ವಾಲಿಟಿ ಮರಿಗಳು ಆರ್ಸ್ಕೊಂಡ್ ಬಂದಿದೆ. ಈ ತರ ಮರಿಗಳು ಬೇಕಾದ್ರೆ ನೀವು ತಂದು ಈಗ ಎಷ್ಟು ತಿಂಗಳಾಯ್ತು? ಈ ತಿಂಗಳೇನಾಗಿಲ್ಲ ಸರ್, ಒಂದ್ 2 ವಾರ ಆಯ್ತು ಸರ್. 2 ವಾರ ಆಯ್ತು. ಈಗ ಅಕಸ್ಮಾತ್ ನೀವು ಮಾರ್ಕೆಟ್ ಇಂದ ತಂದಾಗ ಕುರಿನ ಶೆಡ್ ಒಳಗೆ ಬಿಟ್ಕೊಳ್ಳೋಕ್ಕಿಂತ ಮುಂಚೆ ಏನೇನ್ ಪ್ರೊಸೆಸಿಂಗ್ ನಡೆಸಿ? ಏನಿಲ್ಲ ಸರ್, ಬಂದ ತಕ್ಷಣ ಅವತ್ತು ಒಂದ್ ಸ್ವಲ್ಪ ಮೇವೆಲ್ಲ ಹಾಕಿದ್ವಿ. ಏನಿಲ್ಲ, ಇಲ್ಲೇ ಲೋಕಲ್ ಎಲ್ಲ ತಗೊಂಡಿರೋದು. ತಿರುಗಿ ದಿವಸ ಡಿವಾರ್ಮಿಂಗ್ ಮಾಡಿದ್ವಿ. ಡಿವಾರ್ಮಿಂಗ್ ಮಾಡಿದ ತಕ್ಷಣ ಮಾಮೂಲಿ ಒಣ ಹುಲ್ಲು, ನಾವು ಡ್ರೈ ಫುಡ್ಡೇ ಭಾಳ, ಹಸೆ ಮೇವೇನು ಹಾಕಲ್ಲ, ಡ್ರೈ ಫುಡ್ ಹಾಕಿ ಮರಿ ಒಂದ್ ಸ್ವಲ್ಪ ಗಟ್ಟಿ ಬರುತ್ತೆ, ಗ್ರೋತ್ ಬೇಗ ಆಗುತ್ತೆ ಅಂತ ಡ್ರೈ ಫುಡ್ಡೇ ಭಾಳ ಇದು ಮಾಡ್ತೀವಿ. ಆಮೇಲೆ ಲಿವರ್ ಟಾನಿಕ್, ಕ್ಯಾಲ್ಸಿಯಂ ಇಂದ ಅವೆರಡೇ ಯೂಸ್ ಮಾಡ್ತೀವಿ ಸರ್. ಟಾನಿಕ್ ಅಂದ್ರೆ ವಾರದಲ್ಲಿ ಅದೊಂದೇ ವಾರಕ್ಕೆ ಲಿವರ್ ಟಾನಿಕ್, ವಾರಕ್ಕೆ ಕ್ಯಾಲ್ಸಿಯಂ ಅಲ್ಲ ಕನ್ಫರ್ಮ್ ಆಗಿ ಮಾಡ್ಲೇಬೇಕಾ? ಹ್ಞೂ ಸರ್, ಮರಿ ಗ್ರೋತ್ ಬರ್ಬೇಕು, ಒಳ್ಳೆ ಶೈನಿಂಗ್ ಗಟ್ಟಿ ಬರ್ಬೇಕಂದ್ರೆ ಹಾಕ್ಲೇಬೇಕು ಸರ್. ಲಿವರ್ ಟಾನಿಕ್ ಮೇನು ಲಿವರ್ ಟಾನಿಕ್ ಹಾಕ್ಲೇಬೇಕು. ಒಳ್ಳೆ ಜೀರ್ಣ ಶಕ್ತಿ ಚೆನ್ನಾಗಿ ಇದು ಮಾಡ್ಬೇಕು.
ಈಗ ನೀವೇನ ಇಲ್ಲೇ ದುರ್ಗದಾಗಿರೋರು ದುರ್ಗದ ಮಾರ್ಕೆಟ್ ಇಂದ ತಂದಿದ್ದೀರಾ ತಿರುಗ್ ದಿನ ಮಾಡಿದ್ರಿ? ಹಾ ಸರ್. ಬೇರೆ ಈಗ ಹೊರಗಡೆ ತಗೊಂಡೋಗೋರು ಅದೇ ಸರ್ 2 ದಿನ ಗ್ಯಾಪ್ ಕೊಟ್ಟು ಇದು ಮಾಡಿದ್ರೆ ಆಗುತ್ತೆ ಸರ್. ಏನ್ ತೊಂದ್ರೆ ಆಗಲ್ಲ? ಏನಿಲ್ಲ ಸರ್. ಒಂದು ವಾರ ಒಳ ಒಂದು 3-4 ದಿನ ಟೈಮ್ ಇದ್ದೇ ಇರುತ್ತೆ ಸರ್. ಡಿವಾರ್ಮಿಂಗ್ 5 ml ಕೊಟ್ಬಿಟ್ರೆ ಆರಾಮಾಗಿ ಮರಿ ಎಲ್ಲ ನೀವೇ ಮಾಡಿದ್ರೆ ಡಾಕ್ಟರ್ನೇ? ಎಲ್ಲ ನಾವೇ ಮಾಡಿದ್ವಿ. ಅನುಭವ ಐತೆ? ಅನುಭವ ಐತೆ ಸರ್. ಅಂದ್ರೆ ಈಗ ಸಾಕರು ಒಂದ್ ಸ್ವಲ್ಪ ಆತರ ಅನುಭವ ಮಾಡ್ಕೊಂಡ್ರೆ ಚೆನ್ನಾಗಿ. ಚೆನ್ನಾಗ್ ಸರ್. ಒಂದು ಸ್ಟಾರ್ಟಿಂಗ್ ಇವಾಗ 100 ಮಾಡ್ತೀವಿ ಅನ್ನೋರೆಲ್ಲ ಫಸ್ಟ್ ಒಂದ್ 10 ಮನೆ ಮುಂದೆ ಸಾಕೊಂಡು ಮಾಡ್ಕೊಂಡ್ರೆ ಒಳ್ಳೆ ಲಾಭ ಅಂತ ಹೇಳುತ್ತೆ ಸರ್. ಈಗ ಬಹಳಷ್ಟು ಜನ ಹೇಳ್ತಾರೆ ಈಗ ಪಿಚ್ಚಿಯನ್ನು ಇಲ್ಲೇ ಹಾಕುತ್ತೆ, ಗಂಜು ಇಲ್ಲೇ ಹೋಯ್ತವೆ, ಸರ್ ಅದ್ರ ಮೇಲೆ ಮಲ್ಕೊಂಡ್ರೆ ಮರಿಗಳಿಗೆಲ್ಲ ಕಾಯಿಲೆ ಬರುತ್ತೆ ಅಂತ. ಇಲ್ಲ ಸರ್, ನಾವೆಲ್ಲ ಹಂಗೆ ಸ್ವಲ್ಪ ಸ್ಟಾರ್ಟಿಂಗ್ ಎಲ್ಲ ಸಾಕಿರೋದು ಆ ಕಾಯಿಲೆ ಅಂತದೇ ಸ್ಟಾರ್ಟಿಂಗ್ ಎಲ್ಲ ಸಾಕಿರಲ್ಲ ಸರ್. ನಾವು ಎಲ್ಲ ನೆಲದಲ್ಲೇ ಸರ್ ಸಾಕಿರೋದು. ಎಲ್ಲ 2-3 ತಿಂಗಳು ಬ್ಯಾಚ್ ಕೊಟ್ಬಿಡ್ತೀವಲ್ಲ, ಎಲ್ಲ ಬೆಳಗ್ಗೆ ಸಾಯಂಕಾಲ ಕೂಡ ಸಿಸ್ಟಮ್ ಆಗಿ ಕಸ ಹೊಡೆದು ಫ್ರೆಶ್ ಬಿಟ್ಬಿಡ್ತೀವಿ ಸರ್. ಈಗ ಡ್ರೈ ಫುಡ್ ಅಂತ ಬಂದಾಗ ಏನೇನ್ ಕೊಡ್ತೀವಿ ಸರ್? ಇದು ರಾಗಿ ಹುಲ್ ಕೊಡ್ತೀವಿ, ಶೇಂಗಾ ಬಳ್ಳಿ ಕೊಡ್ತೀವಿ, ಆಮೇಲೆ ಮೆಕ್ಕೆಜೋಳ ಫುಡ್ 2 ಟೈಮ್ ಕೊಡ್ತೀವಿ, ಬೆಳಗ್ಗೆ ಸಂಜೆ. ಆಮೇಲೆ ಅಷ್ಟೇ ಸರ್. ಆಮೇಲೆ ಇಷ್ಟು ಮರಿಗಳಿಗೆ ಒಂದು ಈಗ ನೀವೊಂದು ಅವರೇಜ್ 100 ಮರಿ ಸಾಕ್ಬೇಕಂತ ಇಷ್ಟೇ ಮೇವೆಲ್ಲ ಎಷ್ಟು ರೆಡಿ ಮಾಡ್ತೀವಿ ಸರ್? ಇವಾಗ ಸದ್ಯಕ್ಕೆ ಒಂದು 2 ಲೋಡ್ ಕಡಲೆ ಬಳ್ಳಿ ಸ್ಟಾಕ್ ಮಾಡ್ಕೊಂಡಿವಿ. ರಾಗಿ ಹುಲ್ಲು ಸದ್ಯಕ್ಕೆ ಇವಾಗ ಮುಂದಿನ ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ, ಅಲ್ಲಿವರೆಗೂ 1 ಲೋಡ್ ಹಾಕ್ಸ್ಕೊಂಡಿದೀವಿ. ಎಲ್ಲ ಇವಾಗ ಮತ್ತೆ ಹೊಡ್ಸ್ಕೊಬೇಕು ಸರ್. ಸೀಸನ್ ಅಲ್ಲೇ ಇವಾಗ ಬಿಟ್ರೆ ಬೇರೆ ಸಿಗೋದಿಲ್ಲ ಶೇಂಗಾ ಬಳ್ಳಿ ಸೀಸನ್. ಅದಕ್ಕೆ 1-2 ಲೋಡ್ ಹೊಡ್ಸ್ಕೊಂಡಿದೀವಿ. ಇನ್ನೊಂದ್ 2 ಲೋಡ್ ಹೇಳಿದೀವಿ ಸರ್, ಬರ್ತದೆ. ಚಾಪ್ ಕಟ್ರಿಗೆ ಹಾಕಿ ಕೊಡ್ತೀರಾ? ಇಲ್ಲ ಸರ್, ನಾವೇ ಕಟ್ ಮಾಡ್ತೀವಿ ಸದ್ಯಕ್ಕೆ. ಅದು ಮಿಷಿನ್ ಇವಾಗ ಶೇಂಗಾ ಬಳ್ಳಿ ಬರ್ತಿರೋದೇ ಮಿಷಿನ್ ಬರುತ್ತೆ, ಇಷ್ಟು ಕಟ್ ಆಗೇ ಬರುತ್ತೆ. ಇದು ರಾಗಿ ಹುಲ್ ಮಾತ್ರ ಒಂದ್ ಸ್ವಲ್ಪ ಕಟ್ ಮಾಡಾಕ್ತಿವಿ ಸರ್. ಕಟ್ ಮಾಡಾಕ್ತಿವಿ. ಈಗ ಚೂಡ್ರಗಾಲದಲ್ಲಿ ಮರಿಗಳಿಗೆ ಕಾಯಿಲೆ ಜಾಸ್ತಿ ಅಂತ? ಸರ್, ಒಂದ್ ಸ್ವಲ್ಪ ಚೂಡ್ರಗಾಲದಲ್ಲಿ ಸ್ವಲ್ಪ ಜೂಡ್ಸೋದು, ಸ್ವಲ್ಪ ಜ್ವರ ಅಂತ ಇರುತ್ತೆ ಸರ್. ಅದಕ್ಕೆ ಒಂದ್ ಸ್ವಲ್ಪ ಈ ತಿಂಗಳು ವೇಟ್ ಮಾಡಿದೀವಿ. ನೆಕ್ಸ್ಟ್ ತಿಂಗಳಿಂದ ಮಾಲ್ ಹಾಕ್ಸಕ್ಕೆ. ಈಗ ಒಂದ್ ಸ್ವಲ್ಪ ಕುರಿ ಸಾಕಾಣಿಕೆ ಮಾಡೋರು ಒಂದ್ ಸ್ವಲ್ಪ ಶಿವರಾತ್ರಿ ಆದ್ಮೇಲೆ ಸ್ಟಾರ್ಟ್ ಮಾಡಿದ್ರೆ ಚೆನ್ನಾಗಿ. ಸರ್, ಹೊಸ ಮರಿಗಳು ತಗೊಳೋರು ಸ್ವಲ್ಪ ಬೇಸಿಗೆದಲ್ಲಿ ಚೆನ್ನಾಗಿ ಗ್ರೋತ್ ಬರ್ತವೆ. ಚಳಿಗಾಲದಾಗ ಒಂದ್ ಸ್ವಲ್ಪ ಕಮ್ಮಿ. ಮರಿ ಆರ್ಸ್ಕೊಂಡ್ರೆ ನಿಮ್ ಪ್ರಕಾರ ಎಷ್ಟ್ ತಿಂಗಳು ಮರಿನೇ ಆರ್ಸ್ಕೋಬೇಕು? ಅದೇ ಸರ್, 3-3.5 ತಿಂಗಳು ಆರ್ಸ್ಕೊಂಡ್ಬಿಟ್ರೆ ಒಳ್ಳೆ ಈಗ ಬಂದ್ಬಿಡುತ್ತೆ ಸರ್. ನಮಗೆ ಬೇಗ 3 ತಿಂಗಳೊಳಗೆ ಬಂದ್ಬಿಡುತ್ತೆ ಸರ್ ಮಾರ್ಕೆಟ್ಗೆ ಬಿಡೋಷ್ಟು. ಕಟಿಂಗ್ ಮಾಡಿ 6 ತಿಂಗಳವರೆಗೂ ಸಾಕಿದ್ರೆ ಇನ್ನ ಬಾಳ ಬರುತ್ತೆ ಸರ್. ನಾವು 3 ತಿಂಗಳಿಗೆ ಬಾಳ ಕೊಡೋದು. ಅಂದ್ರೆ ಈಗ ಶಿವರಾತ್ರಿ ಆದ್ಮೇಲೆ ಫಾರಂ ಪೂರ್ತಿ ತುಂಬಿರುತ್ತೆ? ಸರ್, ಶಿವರಾತ್ರಿ ಆದ್ಮೇಲೆ ತುಂಬಿಸ್ತೀವಿ ಸರ್. 100 ಮರಿಗೆ ತುಂಬಿಸ್ತೀವಿ ಸರ್. ಟೋಟಲ್ ರಾಗಿ ಹುಲ್ಲು ಎಷ್ಟು ಲೋಡ್ ಇದೆ ಸರ್? ಇವಾಗ ಸದ್ಯಕ್ಕೆ 1 ಲೋಡ್ ಹಾಕ್ಸಿದೀವಿ. ಈಗ ಸದ್ಯಕ್ಕೆ 1 ಲೋಡ್ ಇವಾಗ ಸ್ಟಾರ್ಟ್ ಆಗುತ್ತೆ. ಅವಾಗ ಬೇಕಾದ್ರೆ ಒಂದು 3 ಲೋಡ್ ಹೇಳಿದೀವಿ. ಅಂದ್ರೆ 1 ಲೋಡ್ ಅಂದ್ರೆ ಲಾರಿ ಲೋಡ್, ಇದು ಟ್ಯಾಕ್ಟ್ರಿ ಲೋಡ್ ಹಾಕ್ಸಿದ್ವಿ ಸರ್. ಫುಲ್ ಟಾಪ್ ಲೋಡ್ ಇದು? ಟಾಪ್ ಲೋಡ್ ಹಾಕ್ಸಿದ್ವಿ. ಎಷ್ಟು ಬಿತ್ತು ಸರ್? ಇಲ್ಲೆಲ್ಲ 15,000 ವರೆಗೂ ನಡೀತಿದೆ ಸರ್. ನಾವ್ ಹೆಚ್ಚು ಕಮ್ಮಿ ನಮ್ಮ ರಿಲೇಷನ್ ಅಲ್ಲಿ ಅವರು ತರ್ತೀವಲ್ಲ, ಅದಕ್ಕೋಸ್ಕರ ತರ್ತೀವಿ ಸರ್. ಈಗ ಚಳಿಗಾಲದಾಗ ಇದಕ್ಕೆ ಏನು ಮುಚ್ಚೆ ಇಲ್ಲ ನೀವು? ಏನಿಲ್ಲ ಸರ್, ಬಿಸಿಲು ಅಂತ ಏನು ಬೀಳ್ತಿಲ್ಲ ಸರ್. ಚೂಡ್ರೇನ್ ಅಂತ ಬೀಳ್ತಿಲ್ಲ ಸರ್. ಬೇಸಿಗೆ ಸ್ಟಾರ್ಟ್ ಆಯ್ತಲ್ಲ ಸರ್, ಸಂಕ್ರಾಂತಿಯಿಂದ ಬೇಸಿಗೆ ಸ್ಟಾರ್ಟ್ ಆಯ್ತಲ್ಲ, ಅದಕ್ಕೋಸ್ಕರ ಕೆಳಗೆಲ್ಲ ಒಟ್ಟು ಹಾಕಿದೀವಿ. ಕೆಳಗೆಲ್ಲ ಅಲ್ಲಿಗೆ ಜೋಡಿಸಿದೀರಾ? ಅಲ್ಲಿಗೆ ಏನಿಲ್ಲ ಸರ್, ಪೋಲ್ಸ್ಗಳು ಇಟ್ಟಿದ್ದೇವೆ. ಗ್ಯಾಪ್ 1 ಅಡಿ 2 ಅಡಿ ಗ್ಯಾಪ್ ಬಿಟ್ಟು ಮೆಕ್ಕೆಜೋಳ ಮುಸುಗು ಆಮೇಲೆ ಇದು ಹಾಕಿದ್ವಿ ಸರ್. ಅಂದ್ರೆ ಅದು ಆತರ ಮಾಡೇ ಮಾಡ್ಬೇಕಲ್ಲ? ಸರ್, ಎಲ್ಲ ಇದು ಇದು ಹಿಡಿದ್ ಬಿಡುತ್ತೆ ಸರ್. ಅದು ಅಂದ್ರೆ ಏನು ಗೆದ್ಲು ಹಿಡಿದ್ ಬಿಡುತ್ತೆ ಸರ್. ಆ ಗೆದ್ಲಿ ಹಿಡಿಬಾರ್ದು ಅಂದ್ರೆ ಕೆಳಗಡೆ 2 ಅಡಿ ನೆಲ ಬಿಟ್ಟು 2 ಅಡಿ ಹೈಟ್ ಮಾಡಿದ್ರೆ ಚೆನ್ನಾಗಿ. ಅದ್ರ ಜೊತೆಗೆ ಶೇಂಗಾ ಒಟ್ಟಿದೆ? ಶೇಂಗಾ ಒಟ್ಟು ಇದ್ರಲ್ಲೇ ಆಗಿದೆ ಸರ್. ಇದ್ರಾಗೆ ಜೊತೆಗೆ ಒಂದ್ ಕೋರ್ಟ್ ಇದು ಹಾಕಿದ್ವಿ, ಒಂದ್ ಕೋರ್ಟ್ ಇದು ಹಾಕಿದ್ವಿ. ಎರಡು ಮಿಕ್ಸ್ ಇದೆ? ಅನ್ಕಂಡೆ ಇಷ್ಟಕ್ಕೊಂದು ಟ್ಯಾಕ್ಟ್ರಿ ಲೋಡು ಬಾಳ ಐತೆ ಹೆಂಗೆ ಅಂತ. ಎರಡು ಮಿಕ್ಸ್ ಇದೆ? ಸರ್, 2 ಮಿಕ್ಸ್ ಇದೆ. ಇಲ್ಲಿ ಶೇಂಗಾ ಒಟ್ಟಿದೆ, ಅದ್ರ ಮೇಲೆ ರಾಗಿ ಹುಲ್ಲು ಒಟ್ಟಿದೆ. ಅಂದ್ರೆ ಈಗ ತಗೋಬೇಕಾದ್ರೆ ಇವಾಗ ಶೇಂಗಾ ಹುಟ್ಟು ತಗೊಂತೀವಿ ಸರ್, ಆಮೇಲೆ ಹಂಗೆ ರಾಗಿ ಹುಲ್ಲು ಹಂಗೆ ನಿಧಾನ ತಕೊಂಡ್ ಹೋಗ್ತೀವಿ ಸರ್. ನಿಧಾನಕ್ಕೆ ತಕೊಂಡ್ ಹೋಗ್ತೀರಾ? ಸಪರೇಟೇ ತೆಗಿತೀರಾ? ಸರ್, ರಾಗಿ ಹುಲ್ ತೆಗ್ದಾದ್ಮೇಲೆ ಶೇಂಗಾ ಒಟ್ಟು ಫಸ್ಟ್ ರಾಗಿ ಹುಲ್ಲೇ ಹಾಕತ್ ಸರ್. ರಾಗಿ ಹುಲ್ಲ ಕಟಾವ್ ಆದ್ಮೇಲೆ ಇದೇನ್ ಬಾನಿ ಏನಕ್ಕೆ? ಅದೇ ಸರ್, ಪಟ್ಲಿಗಳಿಗೆ ಎಲ್ಲ 1-2 ಆಗಲ್ಲ ಅಂತ ಏಕ ಮಾಡಿಸ್ಬಿಟ್ಟಿದೀನಿ ಸರ್. ನೀರು ಇದು ಇಂಡಿ ಕಲ್ಸ್ ಹಾಕ್ಬಿಟ್ರೆ ಮರಿಗಳು ಗೇಟ್ ತೆಗೆದ್ರೆ ಅಷ್ಟು ಬಂದು ಒಂದೇ ಸತಿ 30 ಮರಿ 40 ಮರಿ ಒಂದೇ ಸತಿ ಕುಡ್ದು ಹೋಗ್ತಾವ ಸರ್, ಎಷ್ಟು ಬೇಕಷ್ಟು. ಅಂದ್ರೆ ಮರಿಗಳಿಗೆ ಬರೀ ನೀರ್ ಕೊಡಲ್ಲ ನೀವು, ಇಂಡಿನೂ ಮಿಕ್ಸ್ ಮಾಡಿ ನೀರು? ಸರ್, ಶೇಂಗಾ ಹಿಂಡಿ ಮಿಕ್ಸ್ ಮಾಡ್ಕೊಡ್ತೀವಿ ಸರ್. ಶೇಂಗಾ ಹಿಂಡಿ? ಶೇಂಗಾ ಹಿಂಡಿ ಮಿಕ್ಸ್ ಮಾಡಿ ನೀರಲ್ಲಿ ಕೊಟ್ರೆ ಚೆನ್ನಾಗ್ ಬರ್ತದೆ ಸರ್. ಏನಕ್ಕೋಸ್ಕರ ಅದ್ ಕೊಡ್ತೀರಾ? ಒಳ್ಳೆ ಗ್ರೋತ್ ಅಲ್ಲಿ ಚೆನ್ನಾಗ್ ಬರುತ್ತೆ, ಒಳ್ಳೆ ಗಟ್ಟಿಯಾಗಿ ಬರುತ್ತೆ ಮರಿ, ಚೆನ್ನಾಗ್ ಕಾಣಿಸ್ತದೆ. ಮೇನ್ ಸ್ವಲ್ಪ ನೀರಲ್ಲಿ ಬೇರೆ ನೀರ್ ಕುಡಿಯೋಕಿನ್ನ ಹಿಂಡಿ ನೀರ್ ಕುಡಿದ್ರೆ ಒಂದ್ ಸ್ವಲ್ಪ ಇದು ಚೆನ್ನಾಗ್ ಬರುತ್ತೆ ಅಂತ ಇದು ಸರ್. ಅಂದ್ರೆ ಮರಿ ಗಟ್ಟಿ ಬರೋಕ್ಕೋಸ್ಕರ ನೀರಲ್ಲಿ ಶೇಂಗಾ ಚೆನ್ನಾಗಿ ನೀರ್ ಕುಡಿತಾವ ಸರ್. ಚೆನ್ನಾಗಿ ನೀರ್ ಕುಡಿತಾವ ಸರ್. ಸರ್, ಏನಾನ ಮರಿಗಳು ಉಚ್ಕೊಳ್ಳೋದು ಆತರ ಎಲ್ಲ ಏನಾಗಲ್ಲ? ಆಗುದು ಸರ್. ನಾವೆಲ್ಲ ಅದಕ್ಕೆಲ್ಲ ಟಾನಿಕ್ ಇಟ್ಕೊಂಡಿದೀವಿ ಸರ್. ಆಮೇಲೆ ಇದು ಹಳದಿ ಪೌಡರ್ ಅಂತ ಇದು ಬರುತ್ತೆ, ಅದ ಹಾಕ್ತಿವಿ. ಆಮೇಲೆ ವೆಟಿನರಿ ಡಾಕ್ಟರ್ ಹತ್ರ ಇದು ಮೆಡಿಕಲ್ ಸ್ಟೋರ್ ಅಲ್ಲಿ ಮಾತ್ರೆ ಕೇಳಿದ್ರೆ ಕೊಡ್ತಾರೆ.
ಉಚ್ಕೊಳಕ್ಕೆ ಕೆಮ್ಮಿಗೆ ಅವಕ್ಕೆಲ್ಲ ಟಾನಿಕ್ ಅದೇನೋ ಇದಾವೆ. ಹಳದಿ ಪೌಡರ್ ಅಂದ್ರಲ್ಲ ಅದೇನದು ಟೆಟ್ರಾಸೈಕ್ಲಿನ್ ಅಂತ. ಟೆಟ್ರಾಸೈಕ್ಲಿನ್ ಅಂತ. ಹಾ ಸರ್. ಹಾ ಸರ್, ಇದನ್ನ ಎಷ್ಟು ಹಾಕ್ತೀರಾ ಸರ್ ಇದು ಒಂದ್ ಮರಿಗೆ 5 ml ನೀರಲ್ಲಿ ಒಂದ್ ಸ್ವಲ್ಪ ಕಲಸಿ ಹಾಕ್ತಿವಿ. ಶೆಡ್ ಮಾಡೋಂತರಿಗೆ ವಾರದಲ್ಲಿ ಒಂದೇಟು ನೀರಾಗ ಹಾಕ್ಸಿ ಕೂಡಿಸಿದ್ರೆ ಒಳ್ಳೆ ಚೆನ್ನಾಗಿ ಸರ್. ಚೆನ್ನಾಗಿ. ಹಾ ಸರ್, ವಾರದಲ್ಲಿ ಒಂದೇಟಾಗ್ಲಿ 15 ದಿನಕ್ಕೆ ಒಂದೇಟಾಗ್ಲಿ ಬೇರೆ ನೀರಿಗೆ ಇದೊಂದು ಹಾಕಿ ಕೂಡಿಸಿದ್ರೆ ಎಲ್ಲಾ ಮರಿಗಳಿಗೂ ಚೆನ್ನಾಗಿ ಸರ್. ಇದೆಲ್ಲ ಮರಿಗಳು ಚೆನ್ನಾಗಿ ಸರ್. ಉಚ್ಕೊಳೋದಕ್ಕೆ ಇದಕ್ಕೆ ಕಂಟ್ರೋಲ್ ಆಗ್ಲಿಲ್ಲ, ಬಾಳ ಹೋಯ್ತಂದ್ರೆ ಮಾತ್ರೆ ಹಾಕಿದ್ರೆ ಕಂಟ್ರೋಲ್. ಇದಕ್ಕೆ ಆಗುತ್ತೆ ಆಲ್ರೆಡಿ ಎಲ್ಲ. ಕಟ್ಸ್ಬೇಕಾರೆ ನೀವು ಮಾಡಿರೋ ತಪ್ಪು ಏನ್ ಮಾಡಿದೀರಾ ಸರ್, ಬೇರೆ ಮಾಡಬಾರ್ದು ಅಂದ್ರೆ? ನಾವು ಸರ್ ಅದೇ ಸರ್, ಸೆಲೆಕ್ಷನ್ ಮಾಡೋ ಟೈಮಲ್ಲಿ ಅಲ್ಲ ಮರೀದ್ ಕೇಳ್ತಿಲ್ಲ. ಹಾ ಸರ್, ಈಗ ಶೆಡ್ ಈ ತರ ಮಾಡಿಸ್ಬೇಕಾಯ್ತು, ಸ್ವಲ್ಪ ಮಿಸ್ ಮಾಡ್ಕೊಂಡು ಈ ತರ ಮಾಡಿಸ್ಕೊಂಡೆ ಈ ತಪ್ಪಾಗಿದೆ. ಇಲ್ಲ ಸರ್, ಅವ್ರವ್ರ ಮೈಂಡ್ ಸೆಟ್ ಅಲ್ಲಿ ಅವ್ರವ್ರ ತರ ಇರುತ್ತೆ ಸರ್. ಅದು ನಮ್ಮ ಮೈಂಡ್ ಸೆಟ್ ಅಲ್ಲಿ ನಾವು ಮಾಡ್ಕೊಂಡಿ ಸರ್. ತಪ್ಪೇನಂತದೇನಿಲ್ಲ, ಬಟ್ ಮಾಡೋಂತವ್ರಿಗೆ ಒಂದ್ ಸ್ವಲ್ಪ ಐಡಿಯಾ ಮಾಡಿ ಓಡಿಸಿದ್ರೆ ಇದಾಗುತ್ತೆ ಸರ್. ಅತಿ ಹೆಚ್ಚಾಗಿ ಕುರಿಗಳು ಜಾಸ್ತಿ ಕಾಯಿಲೆ ಬರೋದಾದ್ರೆ ಏನ್ ಬರುತ್ತೆ ಸರ್? ಜ್ವರ ಬಾಳ ಬರುತ್ತೆ ಸರ್. ಜ್ವರದಿಂದ ಮೇವು ಕಮ್ಮಿ ಬಿಡುತ್ತೆ. ಆಮೇಲೆ ಕಾಲ್ಬಾರ್ ಜ್ವರ ಅಂತ ಬರುತ್ತೆ, ಅದೊಂದು. ನೀಲಿ ನಾಲಿಗೆ ರೋಗ, ಅವಕ್ಕೊಂದ್ ಸ್ವಲ್ಪ ಮರಿಗಳು ಇದಾಗುತ್ತೆ ಸರ್. ಅದು ನೋಡಿದ ತಕ್ಷಣ ವೆಟಿನರಿ ಡಾಕ್ಟರ್ನ ಭೇಟಿ ಮಾಡಿ ತರಿಸಿದ್ರೆ ಅವಕ್ಕೆಲ್ಲ. ಆಮೇಲೆ TT PPR ಮಾಡಿಸಿದ್ರೆ ಶೆಡ್ ಮಾಡೋ ಅಂತಾರ. 6 ತಿಂಗಳು ವರ್ಷ ಗಟ್ಲೆ ಸಾಕ್ತೀನಿ ಅಂದ್ರೆ TT PPR ಮಾಡಿಸಿದ್ರೆ ಮರಿಗಳು ಇರುತ್ತೆ ಸರ್. ಸ್ವಲ್ಪ ಅವಾಯ್ಡ್ ಆಗುತ್ತೆ, ಜ್ವರ ಕೆಮ್ಮು ಅವೆಲ್ಲ ಬರೋದಿಲ್ಲ, ಅವಾಯ್ಡ್ ಆಗುತ್ತೆ. ಈ ಕುರಿಗೆ ಹುಷಾರಿಲ್ಲ ಅಂತ ಹೆಂಗ್ ಗೊತ್ತಾಗುತ್ತೆ ಸರ್? ಅವು ಸುಮ್ನೆ ನಿಂತ್ಕೊಂಡಿರ್ತವೆ, ಜೂಗುಡ್ಸ್ಕೊಂಡು ಒಂದ್ ಸೈಡಿಗೆ ನಿಂತಿರ್ತವೆ, ಸಪರೇಟ್ ನಿಂತ್ ಬಿಟ್ಟಿರ್ತವೆ ತಲೆ ಬಗ್ಗಿಸ್ಕೊಂಡು. ಅವ್ ನಾವು ನೋಡಿ ಕಂಡಿಡಿದು ಟ್ರೀಟ್ಮೆಂಟ್ ಕೊಡ್ತೀವಿ ಸರ್. ಕುರಿನ 3-3.5 ತಿಂಗಳು ಕುರಿ ತಂದು 1 3 ತಿಂಗಳು ಸಾಕಿ ಮಾರಿದ್ರೆ ಚೆನ್ನಾಗ, ಅಲ್ಲಿ ಮಾಡೋ ಮಟ ಇಟ್ಕೊಂಡು ಸಾಕಿದ್ರೆ ಚೆನ್ನಾಗ? ಅದೇ ಸರ್, ಅವರು ಇದಕ್ಕೆ ಸರ್ ಒಳ್ಳೆ 3 ತಿಂಗಳು ಮಾಡಿದ್ರೆ ಬೆಸ್ಟ್ ಲಾಭ ಇದೆ ಅಂತ. 6 ತಿಂಗಳಂದ್ರೆ ಮೇವು ಬಹಳ ಬೇಕಾಗುತ್ತೆ, ಮೇವು ಖರ್ಚು ಬಹಳ, ಲಾಭನೂ ಹಂಗೆ ಇದೆ. ಅದಕ್ಕೆ ನಾವು ನಮ್ಮ ಇದಕ್ಕೆ 3 ತಿಂಗಳು 3.5 ತಿಂಗಳಿಗೆ ಸಾಕಿ ಕೊಟ್ಬಿಡ್ತೀವಿ ಸರ್. ನಿಮ್ ಶೆಡ್ಡಿಗೆ ಬರೋದು ಪೂರ್ತಿ ಅಡ್ರೆಸ್ ಮತ್ತೆ ನಿಮ್ ಕಾಂಟ್ಯಾಕ್ಟ್ ಲಾಸ್ಟ್ ಟೈಮ್ ಒಂದ್ ಟೈಮ್ ಹೇಳ್ಬಿಡಿ ಸರ್. ದಾವಣಗೆರೆ ಬೆಂಗಳೂರು ರೋಡಲ್ಲಿ ರಿಂಗ್ ರೋಡ್, ರೆಸ್ಟಿಂಗ್ ಏರಿಯಾ ಆಪೋಸಿಟ್ ಇದ್ರೆ ಚಿತ್ರದುರ್ಗ A1 ಗೋಟ್ ಫಾರ್ಮ್ ಚಿತ್ರದುರ್ಗ ಫಾರಂ ಇದೆ. ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನಮ್ಮ ನಂಬರಲ್ಲಿ ವಾಟ್ಸಪ್ ಅಲ್ಲಿ ಆಯ್ ಅಂತ ಹಾಕಿ ನಾವು ರೆಸ್ಪಾನ್ಸ್ ಮಾಡ್ತೀವಿ. ಆಮೇಲೆ ಮರಿಗಳು ಬೇಕಂದ್ರೆ ಲೊಕೇಶನ್ ಇದೆ. ಆಮೇಲೆ ನಮ್ದು ಇನ್ಸ್ಟಾ ID ಇದೆ. ಇನ್ಸ್ಟಾ ID ಅಲ್ಲಿ ನಂಬರ್ ಆಗಿ A1 ಗೋಟ್ ಫಾರ್ಮ್ ಚಿತ್ರದುರ್ಗ ಅಂತ ಹೇಳಿದ್ರೆ ಇನ್ಸ್ಟಾ ID ಅಲ್ಲಿ